ಲೋಕೇಶ್ವರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ವಾಷಿಂಗ್ಟನ್ ಐಲ್ಯಾಂಡ್ ಇದಿರೋದು ಅಮೆರಿಕಾದ ವಿಸ್ಕಾನ್ಸಿನ್ ಸ್ಟೇಟ್ ನಲ್ಲಿ, ಇಲ್ಲಿಗೆ ನಾನು ನಿಮ್ಮನ್ನ ಫಾಲ್ ಕಲರ್ಸ್ ನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರ್ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಅವರೆಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಹೋಗೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು 4 ವರ್ಷದ ಹಿಂದೆ ಫಾಲ್ ಕಲರ್ಸ್ ವಿಡಿಯೋನ ಹಾಕಿದೆ. ಫಾಲ್ ಕಲರ್ಸ್ ವಿಡಿಯೋ ನೀವ್ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈಗಲೇ ಒಂದ್ಸರಿ ಚೆಕ್ ಮಾಡಿ. ಆ ವಿಡಿಯೋಸ್ ಅಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದೀನಿ ಜಿಗ್ಜಾಗ್ ರೋಡ್ ನ. ಅಮೆರಿಕಾದಲ್ಲಿ ಫಾಲ್ ಕಲರ್ಸ್ ಎಷ್ಟು ಫೇಮಸ್ ಅಂತ ಹೇಳಿದ್ರೆ ಪ್ರತಿ ವರ್ಷ ತುಂಬಾ ಜನ ಬೇರೆ ಬೇರೆ ದೇಶಗಳಿಂದ ಫಾಲ್ ಕಲರ್ಸ್ ನ ನೋಡೋದಿಕ್ಕೆ ಅಮೆರಿಕಾಗೆ ಬರ್ತಾರೆ. ಮೇಪಲ್ ಟ್ರೀಸ್ ಕಲರ್ಫುಲ್ ಆಗಿ ಬಣ್ಣಗಳನ್ನ ಬದಲಾಯಿಸಿಕೊಂಡು ತನ್ನ ರಂಗನ್ನ ಚಾಪನ್ನ ಮೂಡಿಸ್ತಾ ಇರುತ್ತೆ. ನಾನು ಅಮೆರಿಕಾದಲ್ಲಿ ಇರೋದ್ರಿಂದ ಪ್ರತಿ ವರ್ಷ ಮಿಸ್ ಮಾಡದೆ ಫಾಲ್ ಕಲರ್ಸ್ ಅನ್ನ ಎಂಜಾಯ್ ಮಾಡ್ತೀವಿ. ಒಂದೊಂದು ಪ್ಲೇಸ್ ಅನ್ನ ನಾನು ಒಂದೊಂದು ಸಾರಿ ಸೆಲೆಕ್ಟ್ ಮಾಡ್ತೀನಿ. ನಾನು 4 ವರ್ಷದ ಹಿಂದೆ ವಾಷಿಂಗ್ಟನ್ ಐಲ್ಯಾಂಡ್ ಡೋರ್ ಕೌಂಟಿಯನ್ನ ಸೆಲೆಕ್ಟ್ ಮಾಡಿದ್ದೆ. ತುಂಬಾ ಇಷ್ಟವಾದ ಟ್ರಿಪ್ ಅಂತ ಆಗಿತ್ತು. ಅದು ಬೆಸ್ಟ್ ಟ್ರಿಪ್ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ನಮ್ ವಿನಮ್ಮ ಇರ್ಲಿಲ್ಲ. ಕಾಲಾಯ ತಸ್ಮೈ ನಮಃ. ವಿನಮ್ಮ ನಮ್ ಜೊತೆ ಇದ್ದಾಳೆ ಈ ವರ್ಷ. ಸೊ ಅದಕ್ಕೋಸ್ಕರ ನಾನು ವಾಷಿಂಗ್ಟನ್ ಡೋರ್ ಕೌಂಟಿಯನ್ನ ಮತ್ತೆ ಚೂಸ್ ಮಾಡಿದೀನಿ. ಯಾಕಂತ ಹೇಳಿದ್ರೆ ನಮ್ ವಿನಮ್ಮ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಮತ್ತೆ ನಮ್ ಲಿವಿಯೋ ಕೂಡ ಹಾಲಿಡೇಸ್ ಇತ್ತು. ಅದಕ್ಕೋಸ್ಕರ ಒಂದು 2 ಡೇಸ್ ಪ್ಲಾನ್ ಅನ್ನ ನಾನು ಮಾಡಿ ವಾಷಿಂಗ್ಟನ್ ಐಲ್ಯಾಂಡ್ ಮತ್ತೆ ಡೋರ್ ಕೌಂಟಿಯನ್ನ ಕಂಪ್ಲೀಟ್ ಆಗಿ ಸುತ್ತಿ ಈ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ. ನೀವು ಎಲ್ಲಾ ಸೀರೀಸ್ ವಿಡಿಯೋಸ್ ಅನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಈ ವಿಡಿಯೋಸ್ ಅಂತ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ನಾನೀಗ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ಏನಂತ ಹೇಳಿದ್ರೆ ನಮ್ ಲಿವಿಯೋ ಮತ್ತೆ ವಿನ್ಮಯಿ ಬಾಂಡ್, ಅಣ್ಣ ತಂಗಿಯ ಬಾಂಡ್. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ನಮ್ ಲಿವಿಯೋ ಮತ್ತೆ ವಿನಮ್ಮನ ಯಾವ ರೀತಿ ಆಟ ಆಡಿಸ್ತಾ ಇದ್ದಾನೆ, ಫಾಲ್ ಕಲರ್ಸ್ ನ ಎಂಜಾಯ್ ಮಾಡ್ತಾ ಇದಾರೆ ಇಬ್ರು ಅಂತ ಅದನ್ನ ತೋರ್ಸೋಣ ಅಂತಾನೆ ಹೇಳ್ಬಿಟ್ಟು ನಾನು ಒಂದು ಮೆಮೊರಿ ಆಗಿ ಕ್ರಿಯೇಟ್ ಮಾಡ್ತಾ ಇದೀನಿ. ವಿನ್ಮಯಿ ಮತ್ತೆ ಲಿವಿಯೋ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಈ ಡೋರ್ ಕೌಂಟಿ ರೋಡ್ ಅಲ್ಲಿ ಕಾರ್ಗಳು ಅವಾಗ ಬರ್ತಾ ಇದೆ, ಒಂದು 5 ನಿಮಿಷಕ್ಕೊಂದ್ಸರಿ 10 ನಿಮಿಷಕ್ಕೊಂದ್ಸರಿ. ಸೊ ಅದಕ್ಕೋಸ್ಕರ ನಾವು ನಿಲ್ಸಿ ಒಂದ್ ಸ್ವಲ್ಪ ಹೊತ್ತು ನೇಚರ್ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ. ಸುತ್ತ ಇರುವಂತ ಫಾಲ್ ಕಲರ್ಸ್ ನ ನೋಡಿದ್ವಿ. ನಮ್ ಲಿವಿಯೋ ಮತ್ತೆ ವಿನ್ಮಯಿ ಇಬ್ರು ಚೆನ್ನಾಗಿ ಆಟ ಆಡಿದ್ರು. ನಮ್ ಲಿವಿಯೋ ಮತ್ತೆ ವಿನ್ಮಯಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಡೋರ್ ಕೌಂಟಿಯಲ್ಲಿ ವೆದರ್ ತುಂಬಾ ಚೆನ್ನಾಗಿದೆ. ಕೋಟ್ಗಳಿಲ್ದಂತೆ ಜಾಕೆಟ್ಗಳಿಲ್ದಂತೆ ಎಂಜಾಯ್ ಮಾಡ್ತಾ ಇದೀವಿ. ಅವಳಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೆ. ಮತ್ತೆ ನಮ್ ಲಿವಿಯೋ ಕೂಡ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ಇದ್ದಾನೆ. ನಮ್ಗಂತೂ ತುಂಬಾ ಖುಷಿ ಆಯ್ತು ವೆದರ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಅಂತ. ಮತ್ತೆ ನೀವು ನೋಡ್ತಾ ಇದ್ದೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಫಾಲ್ ಕಲರ್ಸ್ ಎಷ್ಟು ಪೀಕ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಪರ್ಫೆಕ್ಟ್ ಟೈಮ್ ಅಲ್ಲಿ ಬಂದಿದ್ವಿ. ಗಾಳಿ ಕೂಡ ಜಾಸ್ತಿ ಬೀಸ್ತಾ ಇರ್ಲಿಲ್ಲ. ವೆದರ್ ತುಂಬಾ ಕಂಪ್ಲೀಟ್ ಆಗಿ ಕಾಮ್ ಆಗಿತ್ತು. ಸೊ ಅದರಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ ಆ ಫಾಲ್ ಕಲರ್ಸ್ ಏನಿದೆ ಎಲೆಗಳು ಇನ್ನು ಮರದಲ್ಲೇ ಇತ್ತು. ಜೊತೆಗೆ ಫಾಲ್ ಕಲರ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದ್ಸರಿ ಎಲೆಗಳೆಲ್ಲ ಹಣ್ಣ ಆದ್ರೆ ಕಲರ್ಸ್ ಗೆ ಕನ್ವರ್ಟ್ ಆದ್ರೆ ವಿತಿನ್ ವೀಕ್ ಅಲ್ಲಿ ವೆದರ್ ತುಂಬಾ ಚೇಂಜ್ ಆಗ್ಬಿಡುತ್ತೆ. ಗಾಳಿ ಬೀಸೋದು, ಮಳೆ ಬರೋದು, ಎಲೆಗಳೆಲ್ಲ ಉದ್ರೋಗ್ಬಿಡೋದು, ಆ ರೀತಿ ಆಗ್ಬಿಡುತ್ತೆ. ಸೊ ಇವತ್ತು ನಾವು ಬಂದಿರೋ ಟೈಮ್ಗೆ ತುಂಬಾ ಕಡೆ ಆಲ್ರೆಡಿ ಎಲೆಗಳೆಲ್ಲ ಉದ್ರೋಗಿತ್ತು. ಒಂದು 4 ಇಂದ 5 ರೋಡ್ಗಳಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಲೊಕೇಶನ್ ಅಲ್ಲಿ ಆ ಫಾಲ್ ಕಲರ್ಸ್ ಅನ್ನೋದು ಎಲೆಗಳನ್ನೋದು ಉದುರದೆ ಹಾಗೆ ಹಣ್ಣಾಗಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಹಬ್ಬಾ, ನೋಡೋಕೆ 2 ಕಣ್ಣು ಸಾಲದೇ ಇಲ್ಲ. ಸ್ವರ್ಗ ಎಲ್ಲಿದೆ ಅಂದ್ರೆ ಈ ಭೂಮಿ ಮೇಲೆ, ಅದರಲ್ಲೂ ಡೋರ್ ಕೌಂಟಿ ವಿಸ್ಕಾನ್ಸಿನ್ ಸ್ಟೇಟ್ ಅಲ್ಲಿ ಇದೆ, ಅದರಲ್ಲೂ ವಾಷಿಂಗ್ಟನ್ ಐಲ್ಯಾಂಡ್ ಅಲ್ಲಿ ಇದೆ ಅನ್ನಿಸ್ತಾ ಇತ್ತು. ನಾವಂತೂ ತುಂಬಾ ಹೊತ್ತು ಆಟ ಆಡಿದ್ವಿ. ಆಲ್ಮೋಸ್ಟ್ ನಾವು 2 ಡೇಸ್ ಪ್ಲಾನ್ ಮಾಡಿರೋದ್ರಿಂದ ವೆಕೇಶನ್ಗೆ ಎಲ್ಲ ಚೆನ್ನಾಗಿ ತಿನ್ಕೊಂಡು ಅಲ್ಲೇ ರೌಂಡ್ ಹೊಡ್ಕೊಂಡು ಪ್ರತಿ ಪ್ಲೇಸ್ ಅನ್ನು ನಾವು ಕಂಪ್ಲೀಟ್ ಆಗಿ ಕವರ್ ಮಾಡಿದ್ವಿ. ಈ ಸಾರಿ ತುಂಬಾ ಚೇಂಜಸ್ ಇದೆ. 4 ವರ್ಷದ ಹಿಂದೆ ಬಂದಿದ್ದಾಗಿರುವಂತ ಪ್ಲೇಸ್ ಗಳನ್ನ ಕ್ಲೋಸ್ ಮಾಡಿದ್ದಾರೆ, ಕೆಲವೊಂದನ್ನ ಓಪನ್ ಮಾಡಿದ್ದಾರೆ. ಸೊ ಅದೇ ರೀತಿ ನಮ್ ಲಿವಿಯೋ ಕೂಡ ವಿನಮ್ಮ ಜೊತೆ ಆಟ ಆಡ್ಕೊಂಡು ತುಂಬಾ ಫನ್ ಆಗಿ ಡಾನ್ಸ್ ಮೂವ್ ಮಾಡ್ತಾ ಇದ್ದಾರೆ ನೋಡಿ. ರೋಬೋ ರೋಬೋ ರೋಬೋಡ ರೋಬೋ 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 ರೋಬೋಡ ಅಂತ ರೋಬೋ ಜೊತೆ ರೋಬೋ ಡಾನ್ಸ್ ನಮ್ ಲಿವಿಗೆ ತುಂಬಾ ಇಷ್ಟ. ಚಿಟಿ ರೋಬೋಟ್. ಒಂದು ಇನ್ಸಿಡೆಂಟ್ ಅನ್ನ ನಾನು ಹೇಳ್ಬೇಕು. ಅವ್ನಿಗೆ ಚಿಕ್ಕದಿಂದ ರೋಬೋ ಅಂತಂದ್ರೆ ರಜನಿಕಾಂತ್ ಅವರು ತುಂಬಾ ಫೇವ್ರೆಟ್ ಫ್ಯಾನ್ ಅಂತಾನೆ ಹೇಳ್ಬೋದು. ನಮ್ ಲಿವಿಯೋಗೆ ರಜನಿಕಾಂತ್ ಅವ್ರ ಅಂದ್ರೆ ತುಂಬಾ ಇಷ್ಟ. ರೋಬೋ ಅಂತ ಅವನು ಹೆಸರಿಟ್ಕೊಂಡಿದ್ದಾನೆ, ಚಿಟಿ ರೋಬೋಟ್ ಅಂತ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿ ಸಾರಿ ಏನೇ ಡಾನ್ಸ್ ಮಾಡಿದ್ರು ರೋಬೋ ಮೂವ್ಮೆಂಟ್ಸ್ ನ ಅವಾಗ ಮಾಡ್ತಾ ಇರ್ತಾನೆ. ನಾನು ವಿನ್ನಮ್ಮ ಜೊತೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ, ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಆ ಏರಿಯಾದಲ್ಲಿ. ಎಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಸ್ಯಾರಿ ಕೂಡ ಹಾಕೊಂಡ್ ಬಂದಿದೆ. ಕೋಟು ಜಾಕೆಟ್ ಏನು ಇಲ್ಲದಂತೆ ಸ್ವಲ್ಪ ಹೊತ್ತು ವೆದರ್ ತುಂಬಾ ಇರೋದ್ರಿಂದ ನಾವು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ನಮ್ ವಿನ್ಮಯಿ ಅಂತೂ ತುಂಬಾ ಖುಷಿ ಪಟ್ಲು. ಏನಿದು, ಏನಾಗ್ತಾ ಇದೆ ಇಲ್ಲಿ ಸುತ್ತಮುತ್ತ, ಏನಿದು ಕಲರ್ಸ್, ಅವಳಿಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ. 2 ವರ್ಷ ಆಗಿರೋದ್ರಿಂದ ಜಸ್ಟ್ ಆಟ ಆಡೋದು, ಮಗುಗೆ ಏನ್ ಗೊತ್ತಾಗುತ್ತೆ ಅಷ್ಟು ಮಾತ್ರ ಮಾಡ್ತಾ ಇದ್ದಾಳೆ.
ಸೊ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಮತ್ತೆ ಒಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇದರಿಂದ ನಮ್ಮ ವಿಡಿಯೋಸ್ ಯೂಟ್ಯೂಬ್ ರೆಕಮೆಂಡೇಶನ್ಗೆ ಹೋಗುತ್ತೆ, ಎಷ್ಟು ಜನಕ್ಕೆ ರೀಚ್ ಆಗುತ್ತೆ. ಬೇರೆ ಬೇರೆ ದೇಶಗಳಲ್ಲಿರುವಂತವ್ರೆಲ್ಲರೂ ನಮ್ಮ ವಿಡಿಯೋಸ್ ಅನ್ನ ನೋಡ್ತಾ ಇದ್ದಾರೆ. ನಾನು ಪ್ರತಿ ವರ್ಷ ಫಾಲ್ ಕಲರ್ಸ್ ವಿಡಿಯೋಸ್ ಅನ್ನ ತಪ್ಪದೆ ಹಾಕ್ತೀನಿ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಒಂದೊಂದು ದೇಶದ ಅವರು ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ, ನೀವು ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದಿರಾ ಫಾಲ್ ಕಲರ್ ವಿಡಿಯೋಸ್ ಅನ್ನ. ಪ್ರತಿ ವರ್ಷ ಈ ರೀತಿ ಒಂದೊಂದು ಡಿಫ್ರೆಂಟ್ ಪ್ಲೇಸ್ ಅನ್ನ ನಮ್ಗೆ ತೋರಿಸಿ ಮೇಡಮ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಸಾಧ್ಯ ಆದಷ್ಟು ನನಗೆ ಚೆನ್ನಾಗಿ ಎಲ್ಲಿ ಕಾಣಿಸುತ್ತೋ ಫಾಲ್ ಕಲರ್ಸ್ ಅದನ್ನ ನಾನು ಕ್ಯಾಪ್ಚರ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಶ್ರೀರಾಮ್. ಬಾಯ್.